ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಶೇಷ ಹೋಮ ಹವನ. ಕ್ರಿಕೆಟ್ ಪಂದ್ಯಕ್ಕೆ ಅನುಮತಿ ಸಿಕ್ತಿದ್ದಂತೆ ಮಹಾಪೂಜೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಕಾಲ್ತುಳಿತ ದುರಂತ ಪ್ರಕರಣದ ಬಳಿಕ ಹೋಮ ಹವನಗಳು ಕೂಡ ನಡೆದಿದೆ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಶೇಷ ಹೋಮ ಹವನವನ್ನು ನಡೆಸಿದ್ದಾರೆ. ಕ್ರಿಕೆಟ್ ಪಂದ್ಯಕ್ಕೆ ಅನುಮತಿ ಸಿಗ್ತಾ ಇದ್ದಂತೆ ಮಹಾಪೂಜೆಯನ್ನು ಕೂಡ ಮಾಡಿರುವಂಥದ್ದು. ಕಾಲ್ತುಳಿತ ದುರಂತ ಪ್ರಕರಣದ ಬಳಿಕ ಹೋಮ ಹವನಗಳು ಕೂಡ ನಡೆದಿದೆ. ಅವಘಡ ಬೆನ್ನಲ್ಲೇ ಮ್ಯಾಚ್ಗಳಿಗೆ ಬ್ರೇಕ್ ಅನ್ನು ಕೂಡ ಹಾಕಲಾಗಿತ್ತು. ಸಾಕಷ್ಟು ವಿವಾದಕ್ಕೂ ಕೂಡ ಎಡೆ ಮಾಡಿಕೊಡುತ್ತು. ಮ್ಯಾಚ್ ಅನ್ನು ನಡೆಸಬೇಕಾ, ಹಾಗಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಕ್ರಿಕೆಟ್ ಹಾಕಿದ್ರೆ ಹೊರಗಡೆ ಹೋಗುತ್ತಾ ಎನ್ನುವಂಥ ಮಾತುಗಳು ಕೂಡ, ಚರ್ಚೆಗಳು ಕೂಡ ಸಾಕಷ್ಟು ಕಾಣಿಸ್ತಾ ಇತ್ತು. ಈಗ ಅನುಮತಿ ಸಿಕ್ಕಂತಹ ಬೆನ್ನಲ್ಲೇ ಈಗ ಪೂಜೆ ಹೋಮ ಹವನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಪೂಜೆಯಲ್ಲಿ ಕೆಸಿಎ ನೂತನ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೂಜೆ ಹೋಮ ಹವನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತ ದುರಂತ ಪ್ರಕರಣ ಅದು ಮರೆಯೋದಕ್ಕೆ ಆಗದಿರುವಂತಹ ಘಟನೆ. ಅದು ಮತ್ತೊಂದು ಸಾವಿನ ರ್ಯಾಲಿಯನ್ನೇ ಸೃಷ್ಟಿ ಮಾಡಿದಂತಹ ಘಟನೆ ಇದು. ಹಾಗಾಗಿ ಈಗ ಕ್ರಿಕೆಟ್ ಪಂದ್ಯಕ್ಕೆ ಮತ್ತೆ ಅನುಮತಿ ಸಿಗ್ತಾ ಇದ್ದಂತೆ ಮತ್ತೆ ಯಾವ ಒಂದು ಅಹಿತಕರ ಘಟನೆಗಳು ನಡೀಬಾರ್ದು ಎನ್ನುವಂತಹ ಉದ್ದೇಶದಿಂದ ಹೋಮ ಹವನಗಳು ಕೂಡ ನಡೆದಿದೆ. ಆ ಪೂಜೆಯಲ್ಲಿ ಕೆಸಿಎ ನೂತನ ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಶೀಘ್ರದಲ್ಲೇ ಸ್ಟೇಡಿಯಂನಲ್ಲಿ ಪಂದ್ಯಗಳು ಮತ್ತೆ ಆರಂಭವಾಗುತ್ತೆ. ಅದೊಂದು ದುರಂತ ಅಂತಾನೆ ಹೇಳ್ಬೋದು. ಆ ದುರಂತದ ಬಳಿಕ ಮತ್ತೆ ಆ ಸ್ಟೇಡಿಯಂನಲ್ಲಿ ಆಡಿಸಬಾರ್ದು ಎನ್ನುವಂತಹ ಸಾಕಷ್ಟು ಕೂಗುಗಳು ಕೂಡ ಕೇಳಿ ಬರ್ತಾ ಇತ್ತು. ಯಾಕಂತ ಹೇಳಿದ್ರು ಕೂಡ ಜಾಗಗಳು ಕೂಡ ಚಿಕ್ಕದಾಗಿದೆ. ಸಾಕಷ್ಟು ಸಾವು ನೋವುಗಳು, ಅದು ಮರೆಯೋದಕ್ಕೆ ಆಗದಿರುವಂತಹ ಘಟನೆ. ಹಾಗಾಗಿ ಮತ್ತೆ ಆ ಜಾಗದಲ್ಲಿ ಯಾವ ಪಂದ್ಯಗಳು ನಡೀಬಾರ್ದು ಅಂತ ಹೇಳಿ ಕೂಡ ಪರ ವಿರೋಧದ ಚರ್ಚೆಗಳು ಕೂಡ ಸಾಕಷ್ಟು ಜಾಸ್ತಿ ಆಗ್ತಾನೆ ಇತ್ತು. ಈಗ ಮತ್ತೆ ಪಂದ್ಯಕ್ಕೆ ಯಾವಾಗ ಅನುಮತಿ ಸಿಕ್ತೋ ಈಗ ಮತ್ತೆ ಪೂಜೆ ಹೋಮ ಹವನಗಳನ್ನು ಕೂಡ ಮಾಡಿದರೆ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಎನ್ನುವಂತಹ ಉದ್ದೇಶದಿಂದ ಪೂಜೆ ಹೋಮ ಹವನಗಳನ್ನು ಕೂಡ ನೆರವೇರಿಸಿದ್ದಾರೆ. ಇದರಲ್ಲಿ ಪೂಜೆಯಲ್ಲಿ ಕೆಸಿಎ ನೂತನ ಪದಾಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ನೀವು ನೋಡ್ತಾ ಇರ್ಬೋದು ಒಂದು ದೃಶ್ಯಾವಳಿಯಲ್ಲಿ ಯಾವ ರೀತಿಯಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣ ಆಯಿತು ಎಂಬುದನ್ನು ಈಗ ಅದೇ ಸ್ಟೇಡಿಯಂನಲ್ಲಿ ಈಗ ಪೂಜೆಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಎಲ್ಲ ದುರಂತದ ಬಳಿಕ ಈಗ ಮತ್ತೆ ಪೂಜೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನಾದರೂ ಕೂಡ ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು, ಎಲ್ಲದೂ ಕೂಡ ಒಳಿತಾಗಬೇಕು ಅನ್ನುವಂಥ ಕಾರಣದಿಂದ ಎಲ್ಲರೂ ಕೂಡ ಸೇರಿ ಪೂಜೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದರಲ್ಲಿ ಕೆಸಿಎ ನೂತನ ಪದಾಧಿಕಾರಿಗಳು ಕೂಡ ಎಲ್ಲರೂ ಭಾಗವಹಿಸಿದ್ದಾರೆ. ಯಾವಾಗ ಅನುಮತಿ ಸಿಕ್ತು ಆಗ ಪೂಜೆಗೆ ತಯಾರಿಯನ್ನು ಕೂಡ ಮಾಡಿಕೊಂಡ್ರು. ಇವತ್ತು ಪೂಜೆಯನ್ನು ಕೂಡ ನೆರವೇರಿಸಿದ್ದಾರೆ. ಯಾಕಂತ ಹೇಳಿದ್ರೆ ಸಾವಿರಾರು ಲಕ್ಷಾಂತರ ಮಂದಿ ಸೇರುವಂತಹ ಜಾಗ, ಇನ್ನಷ್ಟು ಕೂಡ ಸ್ಟೇಡಿಯಂ ದೊಡ್ಡದಾಗಬೇಕು. ಅಲ್ಲಿದವರೆಗೂ ಕೂಡ ಇನ್ನು ಕ್ರಿಕೆಟ್ ಮ್ಯಾಚನ್ನು ಆಡಿಸೋಂಗಿಲ್ಲ, ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ನಂತರ ಆಡಿಸಬಹುದು. ಈ ವರ್ಷ ಅಂತೂ ಸಾಧ್ಯ ಇಲ್ಲವಂಥ ಮಾತುಗಳು ಕೂಡ ಪರ ವಿರೋಧದ ಚರ್ಚೆಗಳು ಜಾಸ್ತಿ ಆಗ್ತಾನೆ ಇತ್ತು. ಈಗ ಯಾವಾಗ ಅನುಮತಿ ಸಿಕ್ತೋ ಎಲ್ಲವನ್ನೂ ಕೂಡ ಸರಿ ಮಾಡಬೇಕು, ಯಾವುದೇ ಅಹಿತಕರ ಘಟನೆಗಳು ನಡೀಬಾರ್ದು ಎಂಬ ಉದ್ದೇಶದಿಂದ ಈ ರೀತಿಯಾಗಿ ಹೋಮಗಳನ್ನು ಕೂಡ ಮಾಡ್ತಾ ಇದ್ದಾರೆ.